ಪ್ರಕರಣದಲ್ಲಿ ಮ್ಯೂಸಿಕ್ ಮೈಲಾರಿ ಬಂಧನ ಆಗಿದೆ. ಯೂಟ್ಯೂಬ್ ಸ್ಟಾರ್ ಅಂತ ಹೆಸರು ಮಾಡಿದ್ದ ಮ್ಯೂಸಿಕ್ ಮೈಲಾರಿ ಈಗ ಅರೆಸ್ಟ್ ಆಗಿದ್ದಾನೆ. ಕಳೆದ ರಾತ್ರಿ ಬಾಗಲಕೋಟೆ ಪೊಲೀಸರಿಂದ ಬಂಧನ ಆಗಿದೆ. ಆರ್ಕೆಸ್ಟ್ರಾದಲ್ಲಿದ್ದಾಗ ಡಾನ್ಸ್ ಮಾಡಲು ಬಂದಿದ್ದಂಥ ಬಾಲಕಿಯ ಮೇಲೆ ರೇಪ್ ಮಾಡಿದಂಥ ಆರೋಪವನ್ನ ಎದುರಿಸುತ್ತಿದ್ದಾನೆ. ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಿದೆ. ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ವಿಜಯಪುರದ ತಿಕೋಟಾದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಬಂಧನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಮೈಲಾರಿ ಈಗ ಅರೆಸ್ಟ್ ಆಗಿದ್ದಾನೆ. ವಿಜಯಪುರದ ತಿಕೋಟಾದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಬಂಧನವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥ ಮೈಲಾರಿ ಈಗ ಅರೆಸ್ಟ್ ಆಗಿರುವಂಥದ್ದು. ಬಹಳ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರೋದು. ಉತ್ತರ ಕರ್ನಾಟಕದ ಸ್ಟಾರ್, ಉತ್ತರ ಕರ್ನಾಟಕದ ಜಾನಪದ ಹಾಡುಗಳ ಮೈಲಾರಿ ಈಗ ಬಂಧನ ಆಗಿರುವಂಥದ್ದು. ಡಾನ್ಸ್ ಮಾಡಲು ಆರ್ಕೆಸ್ಟ್ರಾಗೆ ಬಂದಿದ್ದಂಥ ಬಾಲಕಿಯ ಮೇಲೆ, ಅದರಲ್ಲೂ ಅಪ್ರಾಪ್ತ ಬಾಲಕಿ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಈಗ ಎದುರಿಸುತ್ತಿದ್ದಾನೆ ಮೈಲಾರಿ. ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪ ಕೇಳಿ ಬರ್ತಿದೆ. ಕಳೆದ ರಾತ್ರಿ ಬಾಗಲಕೋಟೆ ಪೊಲೀಸರಿಂದ ಬಂಧನ ಆಗಿರುವಂಥದ್ದು. ಜಾನಪದ ಕಲಾವಿದನಾಗಿ ಸಾಕಷ್ಟು ಹೆಸರು ಮಾಡಿದ್ದ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ಅನ್ನುವಂಥ ಸಾಂಗ್ ಇರಬಹುದು, ಸಾಕಷ್ಟು ಜಾನಪದ ಗೀತೆಗಳು ಮೈಲಾರಿ ಧ್ವನಿಯಲ್ಲಿ ಕೇಳಿ ಬಂದಿತ್ತು. ಆ ಭಾಗದಲ್ಲಿ ಜಾನಪದ ಹಾಡುಗಳ ಪ್ರಸಿದ್ಧ ಗಾಯಕ ಮ್ಯೂಸಿಕ್ ಮೈಲಾರಿ. ಈಗ ಯೂಟ್ಯೂಬ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಗೆ ಬಿಗ್ ಶಾಕ್ ಸಿಕ್ಕಿರುವಂಥದ್ದು. ಪೋಕ್ಸೋ ಕೇಸ್ ಆಗಿದೆ. ಆರ್ಕೆಸ್ಟ್ರಾದಲ್ಲಿ ಡಾನ್ಸ್ ಮಾಡಲು ಬಂದಿದ್ದಂಥ ಬಾಲಕಿಯ ಮೇಲೆ, ಅಪ್ರಾಪ್ತ ಬಾಲಕಿ, ಆಕೆಯ ಮೇಲೆ ರೇಪ್ ಮಾಡಿದಂಥ ಆರೋಪವನ್ನ ಎದುರಿಸ್ತಿದ್ದಾನೆ. ಲೈಂಗಿಕ ದೌರ್ಜನ್ಯ ಮಾಡಿದಂಥ ಆರೋಪವನ್ನ ಎದುರಿಸ್ತಿದ್ದಾನೆ. ರೇಪ್ ಮಾಡಿ ವಿಡಿಯೋ ಕೂಡ ಮಾಡಿಕೊಂಡಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಇದೀಗ ಕೇಳಿ ಬರ್ತಿರೋ ಅಂಥದ್ದು. ಇಂದು ಬೆಳಿಗ್ಗೆ ವಿಜಯಪುರದ ತಿಕೋಟಾದಲ್ಲಿ ಕಾರ್ಯಕ್ರಮಕ್ಕೆ ಅಂತ ಮೈಲಾರಿ ಹೋಗಿದ್ದ. ಆ ಸಮಯದಲ್ಲಿ ಪೊಲೀಸರು ಬಂಧನ ಮಾಡಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಬಂಧನ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಕಳೆದ 1-2 ದಿನಗಳಿಂದ ಈ ಗಂಭೀರ ಆರೋಪವನ್ನ ಮೈಲಾರಿ ಎದುರಿಸ್ತಿದ್ದಾನೆ. ಈ ಪ್ರಕರಣ ಆಗಿರುವಂಥದ್ದು ಬಹಳನೇ ಹಿಂದೆ, ಆದ್ರೆ ಬೆಳಕಿಗೆ ಬಂದಿರೋದು ಕೂಡ ಬಹಳ ಲೇಟ್ ಆಗಿ ಬೆಳಕಿಗೆ ಬಂದಿದೆ. ಜೊತೆಗೆ ಆರ್ಕೆಸ್ಟ್ರಾಗೆ ಬಂದಿದ್ದಂಥ ಅಪ್ರಾಪ್ತ ಬಾಲಕಿಯನ್ನ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಆಕೆಯ ಮೇಲೆ ಎಸಗಿರುವಂತಹ ಆರೋಪವನ್ನ ಎದುರಿಸ್ತಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಮಾಲಿಂಗಪುರ ಪಟ್ಟಣದಲ್ಲಿ ಏನು ನಿನ್ನೆಷ್ಟು ಒಂದು ಪ್ರಕರಣ ದಾಖಲಾಗಿರುತ್ತದೆ. ಅಂದ್ರೆ ಏನು ನಮ್ಮ ಉತ್ತರ ಕರ್ನಾಟಕದಲ್ಲೇ ಜಾನಪದ ಕಲಾವಿದ ಮತ್ತು ಯೂಟ್ಯೂಬ್ ಸ್ಟಾರ್ ಅಂತ ಈ ಭಾಗದಲ್ಲಿ ಒಂದು ಪ್ರಖ್ಯಾತಿ ಹೊಂದಿರುವಂತ ಮೈಲಾರಿ, ಅವನ ಮೇಲೆ ಒಂದು ಪೊಕ್ಸೋ ಅಡಿಯಲ್ಲಿ ಒಂದು ಕೇಸ್ ದೂರು ದಾಖಲಾಗಿದೆ. ಅಂದ್ರೆ ಇದು ಮೂಲತಃ ಏನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ ಹಿನ್ನೆಲೆಯಲ್ಲಿ ಏನು ಅಪ್ರಾಪ್ತ ಬಾಲಕಿ ಮಾಲಿಂಗಪುರ ಪಟ್ಟಣದ ನಿವಾಸಿ ಆಗಿರೋದರಿಂದ ಅದು ಏನು ಚಿಕ್ಕೋಡಿ ಪೊಲೀಸರು ಈ ಮಾಲಿಂಗಪುರ ಪೊಲೀಸ್ ಠಾಣೆಗೆ ಅದು ಈ ಕೇಸ್ ವರ್ಗಾವಣೆ ಮಾಡಿರ್ತಾರೆ. ಈ ಕೇಸ್ ಏನು ಪ್ರಕರಣ ದಾಖಲಿಸಿಕೊಂಡು ನಿನ್ನೆ ಏನು ಅವರು ಪ್ರಕರಣ ದಾಖಲಿಸಿಕೊಂಡಿರುತ್ತಾರೆ. ಇಂದು ಬೆಳಗಿನ ಜಾವ 5 ಗಂಟೆ ಸುಮಾರದಲ್ಲಿ ವಿಜಯಪುರದ ಒಂದು ತಿಕೋಟ ಗ್ರಾಮದಲ್ಲಿ ಏನು ಇವರು ಒಂದು ಸಂಗೀತ ಕಾರ್ಯಕ್ರಮ ನೀಡಲಿಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತೇರದಾಳ್ ಪೊಲೀಸರು ಈ ಮೈಲಾರಿ ಅಂತ ಇದ್ದಾರೆ, ಆ ಮೈಲಾರಿ ಅಂತ ಬಂಧನ ಮಾಡಿ ಈಗ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಅಂದ್ರೆ ಏನು ಈ ನ್ಯಾಯಾಲಯ ಸಂಬಂಧಪಟ್ಟಂಗೆ ಏನು ದಾಖಲಾಗಿದೆ, ಈ ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿ ನಂತರ ಅವ್ರ ನ್ಯಾಯಾಲಯಕ್ಕೆ ಒಂದು ನೀಡಿದ್ದಾರೆ. ಈ ಪ್ರಕರಣ ಪ್ರಮುಖವಾಗಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಏನು ಬಾಲಿಕೆ ಮೇಲೆ ಅತ್ಯಾಚಾರ ಆಗಿರೋದು ಇದು ಪ್ರಕರಣ ಇತ್ತು. ಆ ಪ್ರಕರಣ ಮೊನ್ನೆ ಚಿಕ್ಕೋಡಿಯಲ್ಲಿ ದಾಖಲಾಗಿದೆ. ಹೀಗಾಗಿ ಅದು ವರ್ಗಾವಣೆ ನಂತರ ಇಲ್ಲಿ SP ಅವರು ಆ ಪ್ರಕರಣ ದಾಖಲಿಸಿಕೊಂಡ ನಂತರ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡುವ ಮುಂಚೆ ಮೊದಲು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ನಂತರ ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಕಡೆ ನೋಡಬೇಕಾದ್ರೆ ನೃತ್ಯ ವೈಷಮ್ಯ ಇರಬಹುದು ಅಂತ ಒಂದು ಅಂದಾಜು ಸಂಖ್ಯೆ ವ್ಯಕ್ತಪಡಿಸಿದ್ದಾರೆ. ಓಕೆ, ಸಾಕಷ್ಟು ಊಹಾಪೋಹಗಳು ಇಲ್ಲಿ ಕೇಳಿ ಬಂದರೂ ಕೂಡ ಈ ಘಟನೆ ಆಗಿರುವಂತದ್ದು ಅಕ್ಟೋಬರ್ ತಿಂಗಳಲ್ಲಿ, ಅದರಲ್ಲೂ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತಹ ಪ್ರಕರಣ ಇದು. ಆದ್ರೆ ಇಷ್ಟು ತಡವಾಗಿ ಬೆಳಕಿಗೆ ಬರ್ಲಿಕ್ಕೆ ಏನು ಕಾರಣ? ಏನಾದ್ರೂ ಮಾಹಿತಿ ಇದೆಯಾ ಇದ್ರ ಬಗ್ಗೆ?
ಅಂದ್ರೆ ಈಗಾಗಲೇ ಇವನು ಇತ್ತೀಚೆಗೆ ಈ ಒಂದು 2 ತಿಂಗಳಲ್ಲಿ ಇವನು ಸಾಕಷ್ಟು ಯೂಟ್ಯೂಬ್ದಲ್ಲಿ ಆಗ್ಬೋದು ಇವನ ಮನರಂಜನಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಭಾಗಿಯಾಗಿರ್ತಾನೆ. ಇವನು ಒಂದು ಖ್ಯಾತಿ ಸಹ ಪಡೆದಿರ್ತಾನೆ. ಈ ಹಿನ್ನೆಲೆಯಲ್ಲಿ ಏನು ವೃತ್ತಿ ವೈಷಮ್ಯ ಅನ್ನೋದು ಇಲ್ಲಿ ಸ್ವಲ್ಪ ಏನು ನಾವು ತಳಕ್ ಹಾಕದಂತ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವು ಜನ ಇವರು ಬೇಡಾದವರು ಸಹ ಇವನ ಮೇಲೆ ಈ ತರ ಒಂದು ಸುಳ್ಳು ಕೇಸ್ ಹಾಕುವಂತ ಸಾಧ್ಯತೆ ಇದೆ. ಆದ್ರೆ ಇದು ಏನು ಎಷ್ಟು ಸತ್ಯ ಎಷ್ಟು ಏನು ಸುಳ್ಳು ಎಂಬುದು ನಿಜವಾಗಿ ಪೊಲೀಸರು ತನಿಖೆ ನಂತರ ಇದು ಬಹಿರಂಗಗೊಳ್ಳಲಿದೆ. ಆ ತರ ಏನಾದ್ರು ಇದ್ರೆ ಅವನಿಗೆ ಏನ್ ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ಆಗುತ್ತೆ ಅದು ಆ ಶಿಕ್ಷೆ ಆಗುತ್ತೆ. ಆದ್ರೆ ಋಷಿ ವೈದ್ಯ ಮಾಡಿದ್ದರಿಂದ ಇದು ಒಂದು ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆಗೆ ಒಂದು ಗ್ರಾಸವಾಗಿದೆ. ಒಟ್ಟಿನಲ್ಲಿ ಏನು SP ಹೇಳೋರ ಪ್ರಕಾರ ಈ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ. ತನಿಖೆ ಮಾಡಿದ ನಂತರ ನಿಜವಾದ ಏನು ಅನ್ನೋದು ಅಂಶ ಬಹಿರಂಗ ಆದ ನಂತರ ನಿಮಗೆಲ್ಲ ಸಮಗ್ರ ಮಾಹಿತಿ ನೀಡುತ್ತೇವೆ ಎಂದು SP ಸಿದ್ಧಾರ್ಥ ಗೋಯಲ್ ಸಹ ನಮಗೆ ನಮ್ಮ ನ್ಯೂಸ್ ಚಾನೆಲ್ಗೆ ಮಾಹಿತಿ ನೀಡಿದ್ದಾರೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.